ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಬೆಂಗಳೂರಿನ ಕಾಡುಗೋಡಿಯಲ್ಲಿ ಬಾಲಕಿ ವೆನಿಲಾ ಹತ್ಯೆ ಪ್ರಕರಣ ಕೇಸ್ ಉನ್ನತ ಮಟ್ಟದ ವೈಜ್ಞಾನಿಕ ತನಿಖೆಗೆ ಮುಂದಾದ ತನಿಖಾ ತಂಡ. ಈಗ ಬೆಂಗಳೂರಿನ ಕಾಡುಗೋಡಿಯಲ್ಲಿ ಏನು ವೆನಿಲಾ ಹತ್ಯೆ ಪ್ರಕರಣ ಇದೆ, ಈಗ ಕೇಸ್ನ ಉನ್ನತ ಮಟ್ಟದ ತನಿಖೆಗೆ ಕೊಡಕ್ಕೆ ಮುಂದಾಗಿದ್ದಾರೆ. ಕೇಸ್ನ ಉನ್ನತ ಮಟ್ಟದ ವೈಜ್ಞಾನಿಕ ತನಿಖೆಗೆ ತನಿಖಾ ತಂಡ ಪ್ಲಾನ್ನ ಮಾಡಿಕೊಂಡಿದೆ. ಕೊಲೆ ಕೇಸ್ ತನಿಖೆ ವೇಳೆ ತನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿಖಾ ಭಾಗವಾಗಿ A1ಗೆ ಬ್ರೈನ್ ಮ್ಯಾಪಿಂಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನನಗೇನು ಗೊತ್ತಿಲ್ಲ ಅಂತ ಇದ್ದಾರೆ A1 ಆರೋಪಿ ಪ್ರಿಯಕರ ಮೋಹನ್. ಬಾಲಕಿ ವೆನಿಲಾ ಕೊಲೆ ಪ್ರಕರಣದಲ್ಲಿ A1 ಪಾತ್ರ ಪತ್ತೆಗಾಗಿ ಈ ಕ್ರಮ. ಸುಳ್ಳು ಪತ್ತೆ ಪರೀಕ್ಷೆಗೆ ಕೋರ್ಟ್ನಿಂದ ಅನುಮತಿ ಕೋರಿದ್ದಾರೆ ತಂಡ. ಹೀಗಾಗಿ ಶೀಘ್ರವೇ ಸುಳ್ಳು ಪತ್ತೆ ಪರೀಕ್ಷೆಗೆ ನಡೆಸ್ತಾರೆ ತನಿಖಾ ತಂಡ. ನೋಡಿ, A1 ಆರೋಪಿ, ಬಂಧಿತ ಆರೋಪಿ ಮೋಹನ್, A1, A2 ಪ್ರಿಯಾಂಕಾ, ವೆನಿಲಾ ತಾಯಿ. ಸೊ A1ಗೆ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಈ ಒಂದು ಸಿದ್ಧತೆಯನ್ನು ತನಿಖಾ ತಂಡ ಮಾಡ್ಕೊಳ್ತಾ ಇದೆ. ಇದಕ್ಕೆ ಕೋರ್ಟ್ಗೆ ಅಪ್ಲಿಕೇಶನ್ನ ಕೂಡ ಹಾಕ್ಕೊಂಡಿದ್ದಾರೆ. ಸುಳ್ಳು ಪರೀಕ್ಷೆ ಪತ್ತೆಗಾಗಿ ಕೋರ್ಟ್ನಿಂದ ಅನುಮತಿ ಕೋರಿದೆ ತನಿಖಾ ತಂಡ. ನ್ಯಾಯಾಲಯ ಕಾನೂನು ಪ್ರಕ್ರಿಯೆ ಶುರುವಾಗಿದೆ. ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ವೆನಿಲಾ ಕೊಲೆ ಕೇಸ್ನ A2 ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಮಗಳನ್ನು ನಾನು ಕೊಲೆ ಮಾಡಿಲ್ಲ, ಮಗಳ ಕೊಲೆಯಲ್ಲಿ ನನ್ನ ಪಾತ್ರ ಇಲ್ಲ, ಯಾವುದೇ ತನಿಖೆಗೂ ಸಿದ್ಧ ಅಂತ ಇದ್ದಾರೆ ವೆನಿಲಾ ಕೊಲೆ ಕೇಸ್ನ A2 ಆರೋಪಿ. ಪೋಸ್ಟ್ಮಾರ್ಟಮ್ ವರದಿ ಬಂದ 2 ತಿಂಗಳ ನಂತರ FIR ದಾಖಲಾಗಿ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಕೊಲೆ ನಡೆದು 2 ತಿಂಗಳಾದ ಬಳಿಕ FIR, ಈಗ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಮತ್ತೊಂದು ಹೊಸ ಉನ್ನತ ಮಟ್ಟದ ತನಿಖೆಗೆ ಈಗ ತನಿಖಾ ತಂಡ ಮುಂದಾಗ್ತಾ ಇರುವಂಥದ್ದು. ಮಧುಸೂದನ್, ಕಾಡ್ಗೋಡಿಯ 6 ವರ್ಷದ ಬಾಲಕಿ ವೆನಿಲಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾಡ್ಗೋಡಿ ಪೊಲೀಸರು ಮೋಹನ್ ಮತ್ತು ಪ್ರಿಯಾಂಕಾ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ A1 ಆರೋಪಿ ಮೋಹನ್ ಅನ್ನ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. A2 ಆರೋಪಿ ಆಗಿರುವಂತಹ ಮೃತ ಮಗುವಿನ ತಾಯಿ ಪ್ರಿಯಾಂಕಳನ್ನ ಮತ್ತೆ 10 ದಿನಗಳ ಕಾಲ ಹೆಚ್ಚಿನ ಕಸ್ಟಡಿಗೆ ಕೇಳಿರುವಂತದ್ದು. ಖುದ್ದು ಬಣಸ್ವಾಡಿ ACP ಆಗಿರುವಂತ ಅನುಷಾ ಅವರ ಪ್ರತ್ಯೇಕ ತಂಡವನ್ನ ರಚನೆಯನ್ನ ಮಾಡಿ ಇಡೀ ಪ್ರಕರಣದ ತನಿಖೆಯನ್ನ ಕೈಗೊಂಡಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 24ನೇ ತಾರೀಕು ಮೃತಪಟ್ಟಂತ ಮಗು ವೆನಿಲಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏಪ್ರಿಲ್ 4ನೇ ತಾರೀಕು ಬರುತ್ತೆ. ಅಂದ್ರೆ ವೆನಿಲಾ ಹತ್ಯೆ ಆದಂತ ನಂತರದಲ್ಲಿ 10 ದಿನಗಳ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದುವರೆಗೂ UDR ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಂತ ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಂತ ನಂತರದಲ್ಲಿ ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು. ಆದ್ರೆ ಪೊಲೀಸರು ತಡ ಮಾಡಿರ್ತಾರೆ. ಜೂನ್ 4ರವರೆಗೂ ಕೂಡ FIR ದಾಖಲು ಮಾಡೋದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು 2 ತಿಂಗಳು ಕಳೆದ್ರು ಕೂಡ ತದನಂತರದಲ್ಲಿ ಹಿಂದೆ ಇದ್ದಂತ ಅಧಿಕಾರಿಗಳ ವಿರುದ್ಧವಾಗಿ ಮೃತಪಟ್ಟಂತ ಮಗುವಿನ ತಂದೆ ಆರೋಪವನ್ನ ಮಾಡ್ತಾರೆ. ಜೊತೆಗೆ ದೂರನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ 3 ಜನರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾಡಿದ್ರು. ಹಿಂದೆ ಕಾಡ್ಗೋಡಿ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂತ ರಂಗಸ್ವಾಮಿ, ಸಬ್ ಇನ್ಸ್ಪೆಕ್ಟರ್ ನಿಂಗರಾಜು ಸೇರಿದಂತೆ ಒಟ್ಟು 3 ಜನರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿದ್ರು. ಜೊತೆಗೆ ಇಡೀ ಪ್ರಕರಣದ ತನಿಖೆಗಾಗಿ ಹೊಸ ಪ್ರತ್ಯೇಕವಾದಂತಹ ತನಿಖಾ ತಂಡವನ್ನು ಮಾಡಿರುವಂತದ್ದು. ಈಗ ACP ಆಗಿರುವಂತಹ ಬಣಸ್ವಾಡಿ ಅನುಷಾ ಅವರ ನೇತೃತ್ವದಲ್ಲಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಮತ್ತೊಂದ್ ಕಡೆ ನಿನ್ನೆ ಇಬ್ಬರು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿ ಮೊದಲ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನಿನ್ನೆ ಮೋಹನ್ ಹಾಗೂ ಪ್ರಿಯಾಂಕಾ ಇಬ್ಬರನ್ನು ಕೂಡ ಬೆಂಗಳೂರಿನ 1ನೇ ACJM ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಮೋಹನ್ ಅನ್ನ 5 ದಿನ ಹಾಗೂ ಪ್ರಿಯಾಂಕಾರವನ್ನ 10 ದಿನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ವೆನಿಲಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಅವರು ಇದೇ ಪ್ರಕರಣದಲ್ಲಿ ನನಗೂ ಯಾವುದೇ ಸಂಬಂಧ ಇಲ್ಲ, ಜೊತೆಗೆ ಪ್ರಿಯಾಂಕಾ ಹತ್ಯೆಗೂ ನನಗೂ ಸಂಬಂಧ ಇಲ್ಲ, ಮಗಳ ಕೊಲೆಯನ್ನ ನಾನು ಮಾಡಿಲ್ಲ, ಇದರ ತನಿಖೆ ಆಗ್ಬೇಕು, ಯಾರೇ ತಪ್ಪನ್ನ ಮಾಡಿದ್ರು ಕೂಡ ಸೂಕ್ತವಾದಂತ ಕ್ರಮ ಆಗ್ಬೇಕು ಅಂತೇಳಿ ಆಕೆ ಕೂಡ ಪೊಲೀಸರ ವಿಚಾರಣೆಯಲ್ಲಿ ಹೇಳ್ತಿರುವಂತದ್ದು. ಹೀಗಾಗಿ ಪೊಲೀಸರು ಪ್ರಕರಣದ ಮುಂದಿನ ಭಾಗವಾಗಿ ಜೊತೆಗೆ ಉನ್ನತ ಮಟ್ಟದ ತನಿಖೆಯ ಭಾಗವಾಗಿ A2 ಆರೋಪಿ ಆಗಿರುವಂತ ಪ್ರಿಯಾಂಕಾ ಏನಿದ್ರೆ ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಅನುಮತಿಯನ್ನು ಕೂಡ ಕೋರಿರುವಂತದ್ದು. ತನಿಖಾ ತಂಡ ನ್ಯಾಯಾಲಯದಿಂದ ಅನುಮತಿ ಸಿಕ್ಕಂತ ನಂತರದಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಸದ್ಯ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.